ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಮಂಗಳೂರು ಹೋಮ್ ಸ್ಟೇ ದಾಳಿಗೆ ಸಂಬಂಧಿಸಿದಂತೆ ಬಂಧಿತ ಪತ್ರಕರ್ತ ನವೀನ್ ಬಿಡುಗಡೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲೂ ಪ್ರತಿಭಟನೆ ನಡೆಸಲಾಯಿತು. ನಗರದ ಟೌನ್ ಹಾಲ್ನಲ್ಲಿ ಸೇರಿದ ನೂರಾರು ಪತ್ರಕರ್ತರು ಸರ್ಕಾರದ ಧೋರಣೆ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಪತ್ರಕರ್ತರ ಪ್ರತಿಭಟನೆಗೆ ಕನ್ನಡಪರ ಸಂಘಟನೆಗಳು ಸಾಥ್ ನೀಡಿದ್ವು. ಕಾಂಗ್ರೆಸ್ ಮುಖಂಡ ವಿಎಸ್ ಉಗ್ರಪ್ಪ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನವೀನ್ ಬಂಧನ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಅಂತ ಕಿಡಿಕಾರಿದ್ರು. ನಮ್ಮ ಹಕ್ಕುಗಳಿವೆ, ಅದನ್ನು ಕಸ್ಕೊಳ್ಳೋಕೆ ಹೋಗ್ತೀರಿ. ನೀವೆಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ಯಶಸ್ಸು ಕಾಣುವಂಥವ್ರು ನಾವೆಲ್ಲರೂ ಕೂಡ ಈ ವಿಚಾರದಲ್ಲಿ ಒಗ್ಗಟ್ಟಾಗಿದ್ದೀವಿ. ಪತ್ರಕರ್ತರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವರದಿಗಳನ್ನು ಮಾಡ್ಬೋದು. ಆದರೆ ಪತ್ರಕರ್ತರಿಗೆ ಏನಾದರೂ ಅನ್ಯಾಯವಾದಂಥ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರು ಕೂಡ ಒಂದಾಗಿ ಹೋರಾಟ ಮಾಡ್ತಾರೆ ಅನ್ನಲಿಕ್ಕೆ ಇವತ್ತಿನ ಒಂದು ಪ್ರತಿಭಟನೆಯ ಸಾಕ್ಷಿ. ನೀವೇನು ಮಾಡ್ತೀರಿ ಮಾಡಿ, ನಾವು ನಿಮ್ಮ ಎದುರುಗಡೆ ನಿಲ್ತೀವಿ. ನಮ್ಮನ್ನು ಹತ್ತಿಕ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಮ್ಮ ಹುಡುಗ ಹೊರಗಡೆ ಬರಬೇಕು. ಜೊತೆಗೆ ಏನಾದರೂ ಈ ರೀತಿಯ ಪ್ರಯತ್ನಗಳೇನಿದ್ದಾವೆ, ಈ ಪ್ರಯತ್ನಗಳನ್ನು ತತ್ಕ್ಷಣ ಸರ್ಕಾರ ನಿಲ್ಲಿಸಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ. ಮಾಧ್ಯಮ ವರದಿಗಾರರಾಗಿರ್ತಕ್ಕಂಥ ನವೀನ್ರನ್ನ ವಿನಾಕಾರಣ ಮಂಗಳೂರಿನ ಪೊಲೀಸ್ನವರು ಏನು ಇವತ್ತು ಅರೆಸ್ಟ್ ಮಾಡಿದ್ದಾರೆ, ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ. ಇಂದು ನಡೆದ ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭೆ ಎರಡು ವಿಚಿತ್ರ ಸಾಕ್ಷಿಯಾಯಿತು. ಸಭೆ ಆರಂಭದಲ್ಲೇ ಎಬಿವಿಪಿ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಆದರೆ ಸಭೆ ಮುಗಿದಾಗ ಪ್ರತಿಭಟನೆ ಮಾಡಿದವರೇ ಕುಲಪತಿ ಮತ್ತು ಸದಸ್ಯರಿಗೆ ಹಾರ ಹಾಕಿ ಸನ್ಮಾನ ಮಾಡಿದರು. ಅಷ್ಟಕ್ಕೂ ನಡೆದದ್ದಿಷ್ಟು. ಬೆಳಿಗ್ಗೆ ಸಿಂಡಿಕೇಟ್ ಸಭೆ ಶುರುವಾದ ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗೆ ಬಂದ ವಿದ್ಯಾರ್ಥಿಗಳ ಗುಂಪು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಈ ವೇಳೆ ಪೊಲೀಸರು ವಿದ್ಯಾರ್ಥಿಗಳನ್ನ ತಡೆದಾಗ ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನೆಲೆಸಿತ್ತು. ಸಭೆಯಿಂದ ಹೊರಬಂದ ಕುಲಪತಿ ಮತ್ತು ಕುಲಸಚಿವರ ಮಾತಿಗೂ ಕಿವಿಗೊಡದ ವಿದ್ಯಾರ್ಥಿಗಳು ಹಾಸ್ಟೆಲ್ ಸಮಸ್ಯೆಗಳನ್ನ ಬಗೆಹರಿಸಿ ಕೊಡುವವರೆಗೂ ಸ್ಥಳ ಬಿಟ್ಟು ಹೋಗಲ್ಲ ಅಂತ ಹಠ ಹಿಡಿದಿದ್ರು. ಕೊನೆಗೆ ಸಿಂಡಿಕೇಟ್ ಸಭೆಯನ್ನ ಮುಂದುವರಿಸಿದ ಸದಸ್ಯರು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವ ಕಾರ್ಯಕ್ರಮಗಳಿಗೆ ಅನುಮೋದನೆ ನೀಡಿದ್ರು. ಆದರೆ ಸಭೆ ಮುಗಿಸಿದಾಗ ಸಿಂಡಿಕೇಟ್ ಸದಸ್ಯರಿಗೆ ಆಶ್ಚರ್ಯ ಕಾದಿತ್ತು. ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳೇ ಸದಸ್ಯರಿಗೆ ಹಾರಗಳನ್ನ ಹಾಕಿ ಸನ್ಮಾನ ಮಾಡಿದ್ರು. ಸಮಸ್ಯೆ ಬಗೆಹರಿದ ಮೇಲೆಯೇ ವಿದ್ಯಾರ್ಥಿಗಳು ಅಲ್ಲಿಂದ ಹೊರಟಿದ್ದು. ಹಾಸ್ಟೆಲ್ ವಿದ್ಯಾರ್ಥಿಗಳು ಕಾಲೇಜುಗಳಲ್ಲಿ ಹೆಚ್ಚು ಶುಲ್ಕ ಪಡಿತಾ ಇದ್ದಾರೆ ಅಂತೇಳಿ ಆರೋಪ ಮಾಡಿದರು ಮತ್ತು ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಸಿಂಡಿಕೇಟ್ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಮಾಡ್ತೀವಿ ಅಂತೇಳಿ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ. ಇವತ್ತು ಆಲ್ಮೋಸ್ಟ್ ಹಾಸ್ಟೆಲ್ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಂಪೂರ್ಣ ನಾವು ಕಾಳಜಿ ವಹಿಸಿ ಅವರಿಗೆ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಪೂರಕವಾದಂಥ ಎಲ್ಲ ಸವಲತ್ತುಗಳನ್ನು ನಾವು ಕಲ್ಪಿಸಿದ್ದೇವೆ. ಸಿಂಡಿಕೇಟ್ ಮೆಂಬರ್ ಮೀಟಿಂಗ್ ಸಂಜೆ ಒಳಗೆ ಮುಗಿಯುತ್ತೆ. ಅಷ್ಟರಲ್ಲಿ ನಮಗೆ ಕುಂದುಕೊರತೆ ವಿಭಾಗನ ಅವರು ಇಲ್ಲಿ ಇರೋ ರೀತಿ ಮಾಡೋ ರೀತಿಯಾದ ಒಂದು ವ್ಯವಸ್ಥೆನ ಮಾಡಬೇಕು ಅಂತ ನಾವು ಎಬಿಪಿಯಿಂದ ಕೇಳ್ತೀವಿ. ಅಷ್ಟೇ ಅಲ್ಲದೆ ಇವತ್ತು ಏನಾಗಿದೆ, ಇಲ್ಲಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಕೂಡ ಇದೆ ಯೂನಿವರ್ಸಿಟಿ ಅಂಡರಲ್ಲಿ. ಅಲ್ಲಿ ಬರುವಂಥ ವಿದ್ಯಾರ್ಥಿನಿ ಹಾಸ್ಟೆಲ್ಗಳಿಗೆ ಒಂದು ಭದ್ರತೆ ಇಲ್ಲ. ಕಾಂಪೌಂಡ್ ರೋಡ್ ಸೈಡ್ ಇಲ್ಲಿರೋದ್ರಿಂದ ವಿದ್ಯಾರ್ಥಿಗಳು ಯಾರು ಬೇಕಾದರೂ ಹೋಗ್ಬೋದು, ಯಾರು ಬೇಕಾದರೂ ಬರ್ಬೋದು ಯೂನಿವರ್ಸಿಟಿ ಒಳಗಡೆ. ಆಯುಷ್ ವೈದ್ಯ ಪದ್ಧತಿಯಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಸ್ವರ್ಣ ಪದಕ ನೀಡುವಲ್ಲಿ ಭಾರೀ ಅಕ್ರಮ ನಡೆದಿದೆ ಅನ್ನೋ ಆರೋಪವನ್ನ ಆಯುಷ್ ಇಲಾಖೆ ತಳ್ಳಿಹಾಕಿದೆ. ಉತ್ತಮ ಸೇವೆ ಸಲ್ಲಿಸಿದ 28 ವೈದ್ಯರಿಗೆ ಆಯುಷ್ ಇಲಾಖೆ ಪ್ರಶಸ್ತಿ ಪ್ರದಾನ ಮಾಡಿದೆ. ಆದರೆ ಪ್ರಶಸ್ತಿಗೆ ಪಾತ್ರರಾದ ವೈದ್ಯರಲ್ಲಿ ಹೇಮಲತಾ ಮೂರ್ತಿ, ಕಮಲಾ ಬಿರಾದಾರ್ ಭಾಗ್ಯ ಹಾಗೂ ಗೋವರ್ಧನ್ ಅನ್ನೋ 5 ವೈದ್ಯರು ಈ ಪ್ರಶಸ್ತಿಗೆ ಅರ್ಹರಲ್ಲ. ಆಯುಷ್ ಬೋರ್ಡ್ನಲ್ಲಿ ಇವರ ಹೆಸರೇ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಆದರೆ ಆಯುಷ್ ಇಲಾಖೆ ನಿರ್ದೇಶಕರು ಈ ಆರೋಪ ತಳ್ಳಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಆರೋಗ್ಯ ಸಚಿವರು ಕೂಡ ಈ ಬಗ್ಗೆ ಮಾಹಿತಿ ಬಂದಲ್ಲಿ ನಿರ್ದೇಶಕರ ಜೊತೆ ಚರ್ಚಿಸುವುದಾಗಿ ತಿಳಿಸಿದ್ದಾರೆ. ಆದರೆ 7 ವರ್ಷದಿಂದ ಬಾಕಿ ಇದ್ದದ್ದನ್ನು ನಾವು ಈಗ ಮಾಡಿದ್ದೇವೆ. ಅದೇ ಸಂತೋಷ ಅನೇಕರಿಗೆ ಆಗಿದೆ. 28 ಜನರಿಗೆ ನಾವು ಗುರುತು ಮಾಡಿ ಈ ಪ್ರಶಸ್ತಿಗಳನ್ನು ಕೊಟ್ಟಿದ್ದೇವೆ. ನಾನು ಒಂದು ಸಲಹೆಯನ್ನು ಇಲ್ಲಿ ಕೊಟ್ಟೆ ನಮ್ಮ ಅಧಿಕಾರಿಗಳಿಗೆ, ಯಾವ ರೀತಿ ಕನ್ವೊಕೇಶನ್ ಆಗುತ್ತೆ ಆ ವರ್ಷದಂಗೆ ಪ್ರತಿ ವರ್ಷವೂ ಅದೇ ಒಂದು ದಿನಾಂಕ ಅಥವಾ ತಿಂಗಳು ಫಿಕ್ಸ್ ಮಾಡಿ
ಇಲ್ಲ, ಯೋಗ ಮತ್ತು ನ್ಯಾಚುರೋಪತಿ ಎಲ್ಲ ಗ್ರ್ಯಾಜುಯೇಟ್ಸು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಯೋಗ ನ್ಯಾಚುರೋಪತಿಯಲ್ಲಿ ಬರೀ ನೋಂದಣಿ ಮಾಡಿದವ್ರಿಗೇನೂ ಇಲ್ಲ, ಎಲ್ಲರೂ ಕೂಡ ಯಾರ್ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಆ ಫೀಲ್ಡ್ನಲ್ಲಿ ಅಂಥವ್ರು ಕೊಟ್ಟಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಿಗೆ ಚಪ್ಪಲಿ ಸೇವೆ ಮಾಡಿ ಅವಹೇಳನಕಾರಿಯಾಗಿ ಮಾತನಾಡಿದ್ದ ನಟಿ ನಯನಕೃಷ್ಣ ಕೊನೆಗೂ ಕ್ಷಮೆ ಕೋರಿದ್ದಾಳೆ. ಕೊಟ್ಲಲ್ಲಪ್ಪೋ ಕೈ ಚಿತ್ರದ ನಿರ್ದೇಶಕ ಋಷಿಗೆ ಚಪ್ಪಲಿ ಸೇವೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಈ ವೇಳೆ ನಿರ್ದೇಶಕರಿಗೆ ಸವಿತಾ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ನಿಂದಿಸಿದ್ರು. ಇದರಿಂದ ಸವಿತಾ ಸಮಾಜದವರು ನಟಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಅಲ್ಲದೆ ನಾಳೆ ನಯನಕೃಷ್ಣ ಮನೆ ಮುಂದೆ ಧರಣಿ ನಡೆಸಲು ನಿರ್ಧರಿಸಿದ್ರು. ವಿಷಯ ತಿಳಿದ ನಯನಕೃಷ್ಣ ಕ್ಷಮೆ ಯಾಚಿಸಿದ್ದಾರೆ. ವೃತ್ತಿ ಮಾಡಬೇಕು, ನಮಗೊಂದು ವೃತ್ತಿ ಮೊದಲಿಂದ ಬಂದಿದೆ ಅಷ್ಟೇ. ಆ ಒಬ್ಬ ಡೈರೆಕ್ಟರ್ ಆಗಿ ನನಗೆ ಅವರು ಹೊಡಿಬೋದು, ಪಾಠ ಹೇಳ್ಬೋದು, ತಿದ್ಬೋದು. ಆದರೆ ನನಗೆ ಅವಾಚ್ಯ ಶಬ್ದಗಳಿಂದ ನನ್ನ ರೇಟ್ ಎಷ್ಟು ಅನ್ನೋ ಮಾತುಗಳನ್ನ ಕೇಳಬೇಕಾದ್ರೆ ನಾನು ಅದೇ ನೀನು ಡೈರೆಕ್ಟ್ರ ಕದಿಮನ ಅಂತ ಕೇಳೋದಕ್ಕೆ ಹೋಗ್ಬಿಟ್ಟು ಸ್ಲಿಪ್ಪಾಗಿ ಈ ವರ್ಡ್ ಬಂದಿರೋದು. ಖಂಡಿತವಾಗ್ಲೂ ನಾವೇ ಆಲ್ರೆಡಿ ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ದೀನಿ 1.5-2 ವರ್ಷದಿಂದ. ಒಂದು ಮಾನಸಿಕ ಕಿರುಕುಳ, ಮನೆ ಹತ್ರ ಬರೋದು, ಆಸಿಡ್ ಹಾಕ್ತೀನಂತ ಆಸಿಡ್ನೇ ತರೋದು, ತುಂಬ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಆ ಒಂದು ನೋವನ್ನ ಅನುಭವಿಸಿ ಮೊನ್ನೆ ಬ್ಲಾಸ್ಟ್ ಆಯ್ತದು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,970 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 31,290 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 110 ರೂಪಾಯಿ ಏರಿಕೆಯಾಗಿದೆ. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.